ಹಾಯ್ ಗೈಸ್, ವಣಕಮ್. ಎಪ್ಪಡಿ ಇರಕ್ಕ ಇದಕ್ಕೆ ನೀವು ಹೇಳಬೇಕು ನಲ್ಲ ಇರಕ್ಕೆ ಅಂತಂದು. ಓಕೆ ಲ್ಯಾಂಗ್ವೇಜ್ ಕ್ಲಾಸಸ್ ಒನ್ ಸೈಡೆಡ್ ಅಂತ ಇವತ್ತು ನಾವು ಹೊಂಟವ್ರಿ ವೋಲ್ವೋಗ. ಯಾಕಂದ್ರೆ KBS ಇದೇನೈತಲ್ಲ, ಈ ಟ್ರಾವೆಲ್ಸ್ ತಮಿಳ್ನಾಡು ಬೇಸ್ಡ್ ಟ್ರಾವೆಲ್ಸ್ ಕಂಪ್ನಿ ಇದೆ. ಸೊ ಇವ್ರದ್ದು ಒಂದಲ್ಲ ಎರಡಲ್ಲ 10 ವೋಲ್ವೋ 9600 SLX ಡೆಲಿವರಿ ಐತಿ. ಸೊ ಈ ಗಾಡಿ ಡೆಲಿವರಿ ವಿಟ್ನೆಸ್ ಮಾಡೋಕ್ಕಂತ ಹೊಂಟವಿ. ಆ್ಯಕ್ಚುಲಿ ಲೇಟ್ ಆಗೈತಿ, ಪೂಜಾ ಎಲ್ಲ ಆಗ್ಯದ ಅನ್ಸತಿ. ಸೊ ಈಗ ನಾವು ಅದಾವ್ರಿ ಹೊಸಕೋಟೆ ಒಳಗೆ ವೋಲ್ವೋ ಪ್ಲ್ಯಾಂಟ. ಆಲ್ಮೋಸ್ಟ್ ರೀಚ್ ಆಗ್ಯಾನೆ. ಸೊ ಬರೀ ಫ್ಯಾಕ್ಟ್ರಿ ಒಳಗೆ ಹೋಗೋಣಂತ. ಇಲ್ಲ ನೋಡ್ರಿ ವೋಲ್ವೋ 9600 SLX. ಸೊ ಟೋಟಲಾಗಿ 10 ಗಾಡಿ ಈಗ ನನ್ನಿನದಾವೆ ನೋಡ್ರಿ. ಇವ KBS ಅವ್ರದ್ದು ಹೊಸವ 9600 SLX ಬಸ್ಗಳ. ಸೊ ಟೋಟಲಾಗಿ 9 ಬಸ್ಗಳು ಇಲ್ಲಿ ನಿಂತಾವೆ. ಆ್ಯಂಡ್ ಇನ್ನೊಂದು ಬಸ್ ಏನೋ ಕೆಲ್ಸಕ್ಕೆ ಹೋಗ್ಯತಂತ. ಮಸ್ತಾಗಿ ಬೆಳಗ್ಗೆ ಲಘುನ ಪೂಜೆ ಎಲ್ಲ ಮಾಡ್ಯಾರ. ನನಗೆ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಪೂಜೆ ಮಾಡಿ ಫುಲ್ ವಿಭೂತಿ ಎಲ್ಲ ಹಚ್ಚಾರ, ಹೂವಿನ ಹಾರ ಹಾಕ್ಯಾರ. ವೈಬ ನೆಕ್ಸ್ಟ್ ಲೆವೆಲ್ ಇದು ಡೆಲಿವರಿದು. ಅದ್ರಾಗೂ ಒಂದಲ್ಲ ಎರಡಲ್ಲ 10 ಗಾಡಿ ಡೆಲಿವರಿ ತೊಗೊಳತ್ತಾರ. ನೋಡ್ರಿ, ಇದ್ರದ್ದು ಆರ ಇಂಡೆಫಿನೆಟ್ ಆರ ಇದು ಮಾತ್ರ. ಎಲ್ಲ ಲೈನಾಗಿ ನಿಂತಾವೆ, ಇಲ್ಲೇ ಕಾಣಿಸ್ತಾವೆ ನೋಡ್ರಿ. ಒಂದೊಂದ್ರದ್ದು ಲಿವರಿ ಮಾತ್ರ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಅದಾವೆ. ಎಲ್ಲ ಗಾಡಿದು ಲಿವರಿ ತೋರಿಸ್ತಾನೆ ನಿಮಗೆ ಈ ವಿಡಿಯೋದಾಗ. ಸೊ ಬಸ್ಸಿಂದ ಫ್ರಂಟ್ ಲುಕ್ ನೋಡೋದಾದ್ರೆ KBS ಲಕ್ಸುರಿ ಬಸ್ ಅಂತಂದು ಬ್ರ್ಯಾಂಡಿಂಗ್ ಮಾಡ್ಯಾರ. ಆಮೇಲೆ ವೋಲ್ವೋದು ಬ್ರ್ಯಾಂಡಿಂಗ್ ಐತಿ, ಅಪ್ಡೇಟೆಡ್ ಲೋಗೋ ಐತಿ. ಈಗ ಮುಂಚೆ ಥರ ಲೋಗೋ ಚೇಂಜ್ ಮಾಡ್ಯಾರ ಈಗ. ಆಮೇಲೆ ವಿಭೂತಿ ಎಲ್ಲ ಧರಿಸಿ ಮಸ್ತ್ ಪೂಜೆ ಮಾಡ್ಯಾರ, ಹೂವು ಧರಿಸ್ಯಾರ. ಸೊ ಒಂದೊಂದು ಗಾಡಿದು ಒಂದೊಂದು ಥರ ಡಿಫ್ರೆಂಟ್ ಲಿವರಿ ಐತಿ. ಎಲ್ಲ ಗಾಡಿದು ಲಿವರಿ ತೋರಿಸ್ತಾನಂತ ಈ ವಿಡಿಯೋದಾಗ. ಆ್ಯಂಡ್ ರಿಬ್ಬನ್ಸ್ ಎಲ್ಲ ಹಾಕ್ಯಾರ ನೋಡ್ರಿ ಇಲ್ಲಿ. ನೋಡ್ರಿ, ನಮ್ಮ ಮುರುಡೇಶ್ವರದ ಶಿವ ಐತಿ, ಟೆಂಪಲ್ಲು ಐತಿ. ಮುರುಡೇಶ್ವರ ಟೆಂಪಲ್ ಮತ್ತು ಶಿವ ಸ್ಟ್ಯಾಚ್ಯೂದು ಸ್ಟಿಕ್ಕರಿಂಗ್ ಮಾಡ್ತಾರೆ. ಏನು ಮಸ್ತ್ ಕಾಣತ್ತೆ ನೋಡ್ರಿ ಗಾಡಿ ಮೇಲಿದೆ. ಸೊ ಈ ಗಾಡಿ ಐತಲ್ಲ 15 ಮೀಟ್ರ್ ಮಲ್ಟಿ ಆಕ್ಸಲ್ ಗಾಡಿ ಐತಿ ನೋಡ್ರಿ. ಇಲ್ಲಿಂದ ಇಲ್ಲಿ ತನಕ ಎಸ್ಸಿಗೆ ಮತ್ತು SLXಗೆ ಒಂದು ಮೇನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲೇ ನೋಡಕತ್ತಿರಲ್ಲ ವಿಂಡೋ. ಇದ್ರಾಗ ಸ್ಲೈಟ್ ಶೇಪಾಗಿ ಬರ್ತದೆ, ಅಂದ್ರೆ ಸ್ಲ್ಯಾಂಟ್ ಆಗಿರೋ ಶೇಪ್ದಾಗ ಬರ್ತೈತೆ ವಿಂಡೋ. ಬಟ್ ಎಸ್ದಾಗಾದ್ರೆ ಸ್ಟ್ರೈಟ್ ಬಾಕ್ಸ್ ರೆಕ್ಟ್ಯಾಂಗಲ್ ಟೈಪ್ ವಿಂಡೋಸ್ ಬರ್ತೈತಿ ನೋಡ್ರಿ. ಎಲ್ಲ ವಿಂಡೋಸು ಅದೇ ಥರ ಅದಾವೆ. ನಮ್ಮ ಮುಂದಿರೋದೀಗ ವೋಲ್ವೋ 9600 S ನೋಡ್ರಿ. ಇದ್ರದ್ದು ವಿಂಡೋಸ್ ಹೆಂಗದಾವೆ, ರೆಕ್ಟ್ಯಾಂಗಲ್ ಅದಾವೆ. ಬಟ್ ಅದು ನೀವು ಇಲ್ಲ SLX ಇದ್ರ ವಿಂಡೋ ನೋಡೋದಾರೆ ಸ್ವಲ್ಪ ಸ್ಲ್ಯಾಂಟ್ ಶೇಪ್ ಬರ್ತೈತೆ. ಆಗಲ್ಲಿ ತೋರಿಸಿಲ್ಲ ಎಕ್ಸಾಕ್ಟ್ ಲೈಕ್ ದಟ್. ಏನು ಪರ್ಫೆಕ್ಟಾಗಿ ರಿವರ್ಸ್ ಆಗತ್ತಾರ ನೋಡ್ರಿ ಈ ಗಾಡಿನ.
ಜಸ್ಟ್ ಆಲ್ಮೋಸ್ಟ್ 2 to 3 ಇಂಚಸ್ದಾಗ ಗಾಡಿ ರಿವರ್ಸ್ ಆಗೈತೆ. ಫಸ್ಟಿಗೆ ನಿಮ್ಗೆ 9600 SLX ಇಂದ ಇಂಟೀರಿಯರ್ ತೋರಿಸ್ತಾನೆ ಬರ್ರಿ. ಸೊ ಇಲ್ಲ ಐತೆ ನೋಡ್ರಿ ದಿ OG 4-spoke ಸ್ಟೇರಿಂಗ್ ವೀಲ್ ಆ್ಯಂಡ್ ಓಡೋಮೀಟ್ರ್. ಪೂಜೆ ಎಲ್ಲ ಮಾಡ್ಯಾರ ನೀಟಾಗಿ, ವಿಭೂತಿ ಕುಂಕುಮ ಎಲ್ಲ ಹಚ್ಚಿ. ಇಲ್ದಾವ ನೋಡ್ರಿ ಬಟನ್ಸ್, ಡಿಮ್ಮರ್, ಟ್ಯೂಬ್ಲೈಟ್, ಅಂದರೆ ಇವೆಲ್ಲ ಇಂಟೀರಿಯರ್ ಲೈಟ್ಸಿನ ಬಟನ್. ಟ್ಯೂಬ್ಲೈಟ್, ರೀಡಿಂಗ್ ಲ್ಯಾಂಪ್ ರೈಟ್ ಸೈಡ್ ಲೆಫ್ಟ್ ಸೈಡಿಂದ. ಸೇಫ್ಟಿ ಅಂದ್ರೆ ವೋಲ್ವೋ. ಸೊ ಇಲ್ಲೈತೆ ನೋಡ್ರಿ FPAS ಫೈರ್ ಪ್ರೊಟೆಕ್ಷನ್ ಅಲಾರಾಮ್ ಸಿಸ್ಟಮ್. ಆ್ಯಂಡ್ ಇಲ್ಲೈತಿ AC ಕಂಟ್ರೋಲ್ಸ್, ಪಾರ್ಕಿಂಗ್ ಬ್ರೇಕ್, ಮಿರರ್ ಅಡ್ಜಸ್ಟ್ಮೆಂಟ್ ಇವೆಲ್ಲ ನೋಡ್ರಿ. ವಿಂಡೋ ಲ್ಯಾಂಪ್ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ದು. ಎಮರ್ಜೆನ್ಸಿ ಲ್ಯಾಂಪ್, ಬರ್ತ್ ನಂಬರಿಂಗ್ ಅಂದರೆ ಮಿಡಲಿಗೆ ಏನಿರ್ತಾವಲ್ಲ U123 L123 ಅಂದರೆ ಅಪ್ಪರ್ ಲೋವರ್ ಬರ್ತಿಂದು ಇಂಡಿಕೇಶನ್ಸ್, ಅದರದ್ದು ನಂಬರಿಂಗಿನ ಲೈಟ್ ಇದೆ. ಆಮೇಲೆ ಇದು ಡಮ್ಮಿ ಸ್ವಿಚ್. ಎಕ್ಸ್ಟ್ರಾ ಏನಾದ್ರು ನೀವು ಎಕ್ಸರೀಸ್ ಆ್ಯಡ್ ಮಾಡಿದ್ರೆ ಅದ್ರ ಸ್ವಿಚ್ ಇದೆ. ಇದು ನೋಡ್ರಿ ವೋಲ್ವೋದ ಐಶಿಫ್ಟ್ ಗೇರ್ ಬಾಕ್ಸ್. ಆಮೇಲೆ ಈ ಗಾಡಿ ಏನಾಯ್ತಲ್ಲ B8R ಅಂದರೆ 8 ಸಿಲಿಂಡರ್ ಇಂಜಿನ್. ಇದರದ್ದು ಲಿಮಿಟ್ ಇಲ್ಲ ಐತೆ ನೋಡ್ರಿ 80 km/h. ಅಪ್ಪರ್ ಡಬಲ್ ಬರ್ತಿದೆ, ಮಿಡಲಿಗೆ ಪ್ರೈವಸಿ ಕರ್ಟನ್ಸ್ ಬರ್ತಾವೆ. ಆಮೇಲೆ ಸ್ಮಾಲ್ ಲಗೇಜ್ ಹೋಲ್ಡರ್ ಕೊಟ್ಟಾರ ನೋಡ್ರಿ. ಎಮರ್ಜೆನ್ಸಿ ಹ್ಯಾಮರ್ ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್. ವೋಲ್ವೋದಾಗ ಎಲ್ಲ ವಿಂಡೋನು, ವೋಲ್ವೋ ಅಂತ ಅಷ್ಟಲ್ಲ, ನಾರ್ಮಲಾಗಿ ಎಲ್ಲ AC ಬಸ್ದಾಗೂ ಎಲ್ಲ ವಿಂಡೋಗಳು ಎಮರ್ಜೆನ್ಸಿ ಎಕ್ಸಿಟ್ ಆಗಿರ್ತಾವೆ ನೋಡ್ರಿ. ಲೋವರ್ ಬರ್ತಾಗೂ ಸೇಮ್ ಇದೇ ಥರ ಐತಿ. ಇದು ಡಬಲ್ ಬರ್ತಾ. ಸಣ್ಣದು ಬ್ಯಾಗ್ ಹೋಲ್ಡ್ರ್, ಅವ್ರ ನಿಮ್ದೇನೋ ಸಣ್ಣ ಲಗೇಜ್ ಇದ್ರೆ ಇಲ್ಲಿ ಇಡ್ಬೋದು. ಬಾಟಲ್ ಹೋಲ್ಡ್ರ್ ಅದಾವೆ ಇಲ್ಲಿ. ಆ್ಯಂಡ್ 2 ಸೊ ಸಿನ್ಸ್ ಇಟ್ಸ್ ಡಬಲ್ ಬರ್ತ್, ಇಬ್ಬರು ಆಕ್ಯುಪೈ ಮಾಡ್ಬೋದು ಇದನ್ನ. ಇದೇನು ಡಬಲ್ ಬರ್ತೈತಲ್ಲ, ಹಾಗಾಗಿ 2 ಲಗೇಜ್ ಹೋಲ್ಡ್ರ್ ಅದಾವೆ. ಆಮೇಲೆ ಇಲ್ಲಿ ನೋಡ್ರಿ ಮೊಬೈಲ್ ಹೋಲ್ಡ್ರ್ ಕೊಟ್ಟಾರ. ಎಮರ್ಜೆನ್ಸಿ ಹ್ಯಾಮರ್, ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲ ನೋಡ್ರಿ ಬಾಜುಕ ಮುರುಡೇಶ್ವರ ಶಿವನ್ ಸ್ಟ್ಯಾಚು ಲಿವರ್ ಇರೋ ಗಾಡಿ. ಆಮೇಲೆ AC ವ್ಯಾಂಟ್ಸ್ 2 ಕೆಳಗೊಂದು ಮೇಲೊಂದು ರೀಡಿಂಗ್ ಲ್ಯಾಂಪ್. ಆಮೇಲೆ ಇವರು KBS ಅವರು ಇವ್ರದ್ದು ಬ್ರ್ಯಾಂಡಿಂಗ್ ಮಾಡ್ಸೋದು ನೋಡ್ರಿ, KBS ಗ್ರೂಪ್ ಅಂತಂದು. ಮೇಲೆ ವೋಲ್ವೋದ ಬ್ರ್ಯಾಂಡಿಂಗ್ ಕಾಣಿಸ್ತೈತಿ. ಬ್ಯಾಕ್ ರೆಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಹೊಸ ಗಾಡಿ ಇರೋದ್ರಿಂದ ಇನ್ನೂ ಮ್ಯಾಟ್ರಸಿನ ಕವರ್ಗಳು ಹಂಗೆ ಅದಾವೆ ನೋಡ್ರಿ. ಈ ಸೈಡ್ಗೆ ಇಲ್ಲಿ ಕೊಟ್ಟಾರ ಮೊಬೈಲ್ ಹೋಲ್ಡ್ರ್, ಈ ಕಡೆ ಇಲ್ಲ ಐತೆ ಮೊಬೈಲ್ ಹೋಲ್ಡ್ರ್. ಇಲ್ಲಿ USB ಚಾರ್ಜಿಂಗ್, USB ಟೈಪ್ ಚಾರ್ಜಿಂಗ್ ಮತ್ತು Type C ಚಾರ್ಜಿಂಗ್ ಪೋರ್ಟ್ ಐತಿ. ಇಲ್ಲಿ ನಿಮ್ದು ಏನಾದ್ರು ಪ್ಲಗ್ಗಿಗೆ ಹಾಕೋಂಥವಿದ್ರೆ ಇಲ್ಲಿ ಹಾಕ್ಬೋದು. ಸಿಂಗಲ್ ಬರ್ತ್ ನೋಡ್ಬೇಕಂದ್ರೆ ಈ ಥರ ಕಾಣಿಸ್ತೈತಿ ನೋಡ್ರಿ. ಇಲ್ಲೊಂದು ಲಗೇಜ್ ಹೋಲ್ಡ್ರ್ ಸಣ್ಣದು, ಅದ್ರ ಜೊತೆ ಬಾಟಲ್ ಹೋಲ್ಡ್ರ್, ಹ್ಯಾಮರ್ ಮತ್ತು ಮೊಬೈಲ್ ಹೋಲ್ಡ್ರ್. ಇದ್ರಾಗ ಇಲ್ಲಿ ಕೊಟ್ಟಾರ ಚಾರ್ಜಿಂಗ್ ಪೋರ್ಟ್ ಇಲ್ಲ. ಆಮೇಲೆ ಲಾಸ್ಟಿಗೆ ಬಂದರೆ ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಾರ ಮತ್ತು ಸೇಫ್ಟಿಗೆ CC ಕ್ಯಾಮ್ರಾನು ಕೊಟ್ಟಾರ. ಮುಂಚೆ ಲಕ್ಸುರಿಯಸ್ ಆಗಿರೋವಂಥ ಬಸ್ಸಿಗೆ ಇಲ್ಲ ಮ್ಯಾಲೆ ಈ ವಾರ್ಮ್ ಲೈಟಿಂಗ್ ಕೊಟ್ಟು ಇನ್ನೂ ಲಕ್ಸುರಿಯಸ್ ಫೈನಲ್ ಟಚಪ್ ಕೊಡ್ತಾರೆ ಈ ಬಸ್ಸಿಗೆ. ಸೊ ಫ್ರಂಟಿಂದ 3 ಸೀಟ್, 3 ಬರ್ತ್ ಮತ್ತು ಲಾಸ್ಟಿಂದ 3 ಬರ್ತ್. ಎಕ್ಸಾಕ್ಟಾಗಿ ಗಾಡಿ ಮಿಡಲಿಗೆ ಎಮರ್ಜೆನ್ಸಿ ಎಕ್ಸಿಟ್ ಐತಿ. ಇದನ್ನ ಅವ್ರು ಆ್ಯಕ್ಚುಲಿ ಇದನ್ನ ಗ್ಲಾಸ್ ಹಾಕ್ತಾಯಿದ್ರು, ಬಟ್ ಇಂಟ್ರಪ್ಟ್ ಮಾಡಿದೆ ಅವ್ರಿಗೆ. ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಎಮರ್ಜೆನ್ಸಿ ಎಕ್ಸಿಟ್ ನೋಡಿರಿ. ಈ ಕಡೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ದಾಗ ನಾವು ಆ ಕಡೆಯಿಂದ ಎಸ್ಕೇಪ್ ಆಗ್ಬೋದು. ಸೊ ಪಕ್ಕಕ್ಕೆ ಒಂದು ಬಸ್ ಐತಿ, ಈಗ ತೆಗೆದ್ರೆ ಅದಕ್ಕೆ ಟಚ್ ಆಗದೆ. ಆ್ಯಂಡ್ ಇಲ್ಲಿ ಮೇಲೆ ಮಾರ್ಕಿಂಗು ಐತೆ ತಡಿ ತೋರಿಸ್. ಇಲ್ಲೇ ನೋಡತ್ತಿರಲ್ಲ ಮಾರ್ಕಿಂಗ್, ಇದು ಆನ್ ಇರುತ್ತೆ ಯಾವಾಗೂ. ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ರೆ ಹೈಲೈಟೆಡ್ ಆಗಿ ಕಾಣಲಿ ಅಂತಂದು. ಆ್ಯಂಡ್ ರೆಡ್ ಕಲರ್ದಾಗೂ ಐತೆ ನೋಡಿರಿ. ಸೊ ಎಕ್ಸಾಕ್ಟಾಗಿ ಅದೇನು ಆ್ಯರೋ ಐತಲ್ಲ ಅಲ್ಲಿ ಬಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ರಿ ಫಾರ್ಮರ್ ಕಾನ್ಸೆಪ್ಟ್ ಇರುವಂಥ ಲಿವರಿ ಐತಿ ಈ ಗಾಡಿಗೆ. KBS ಅವ್ರದ್ದು ಲಿವರಿನ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ನೋಡ್ರಿ. ಒಂದೊಂದು ಗಾಡಿಗೆ ಒಂದೊಂದು ಥರ ಅಲ್ಟಿಮೇಟ್ ಲಿವರಿಗಳು ಅದಾವೆ ಇವ್ರ ಗಾಡಿಗೆ. ಆಮೇಲೆ ಗಾಡಿ ಫ್ರಂಟಿಗೆ ಇಲ್ಲೊಂದು ಐತೆ ನೋಡ್ರಿ ಓಪನ್ ಆಗುವಂಥ ಹ್ಯಾಚ್. ಮತ್ತು ಇದು ಇಲ್ಲಿ ಟೆಂಪ್ರೇಚರ್ ಟೈಮ್ ತೋರಿಸ್ತೈತಿ. ನೆಕ್ಸ್ಟ್ ಇಲ್ಲೊಂದು ಕ್ಯಾಮ್ರಾ ಐತಿ. ಅಲಾರಾಮ್ ಸಿಸ್ಟಮಿಂದ ಅಲಾರಾಮ್ ಐತಿ, ಫೈರ್ ಪ್ರೊಟೆಕ್ಷನ್ ಅಲಾರಾಮ್ ಸಿಸ್ಟಮ್ ಅಂತ ತೋರಿಸಿದ್ನಲ್ಲ ನಿಮ್ಗೆ ಆಗಲ್ಲೇ, ಅದ್ರದ್ದು ಅಲಾರಾಮ್ ಅದ. ಏನಾದ್ರು ಆ ಥರ ಸಿಚುವೇಶನ್ಸ್ ಆದ್ರೆ ಬೆಂಕಿ ಹತ್ತಾರು ಗಾಡಿ ಒಳಗೆ ಅಲಾರಾಮ ಸೈರನ್ ಸ್ಟಾರ್ಟ್ ಆಗತ್ತೆ. ಆ್ಯಂಡ್ ಸಿಂಗಲ್ ಬರ್ತಿಗೂ ಸೇಮ್ ಇದೇ ಥರ ಕೆಳಗೊಂದು AC ವ್ಯಾಂಟ್, ಮೇಲೊಂದು AC ವ್ಯಾಂಟ್. ಇದ್ರ ಜೊತೆಗೆ ರೀಡಿಂಗ್ ಲ್ಯಾಂಪ್ಸ್, SOS ಬಟನ್ ಐತೆ ನೋಡ್ರಿ ಅಲ್ಲಿ ರೆಡ್ ಕಲರ್ದು.
ಇಲ್ಲೈತೆ ನೋಡ್ರಿ ಎಮರ್ಜೆನ್ಸಿ ಹ್ಯಾಮರ. $20 ಕೋಟಿ ರೋಡ್ ಮೇಲೆ ನಿಂತ್ರ ಹಿಂಗೆ ಕಾಣಿಸ್ತದೆ ನೋಡ್ರಿ.
ನೆಕ್ಸ್ಟ್ ಲೆವೆಲ್ ಆರ. ಓ ಸುಮ್ಮನೆ ಟೆಸ್ಟ್ ಟ್ರ್ಯಾಕ್ ಅಂತ ಕರೆಯಂಗಿಲ್ಲ ಇದು. ಆ್ಯಂಡ್ ಇಲ್ಲಿ ಬಂದು ನೋಡ್ರಿ ಆದಿಯೋಗಿ ಲಿವರಿ. 10 ಗಾಡಿಗೆ 10 ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವರಿ ಮಾಡ್ಸಾರ KBSದವ್ರು. ಒಂದೊಂದು ಲಿವರಿನೂ ನೆಕ್ಸ್ಟ್ ಲೆವೆಲ್ ಅದಾವೆ. ಇದು ನೋಡ್ರಿ ತಂಜಾವೂರು ಟೆಂಪಲ್. ಬಸ್ ಲವರ್ಸಿಗಂತೂ ಹೇಳಿ ಮಾಡಿಸಿದಂಥ ಸೀನ್ ನೋಡ್ರಿ ಇದು. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅವರ 10 ಬಸ್ಗಳು ನಿಮಗೆ ಎಲ್ಲೂ ಸಿಗಂಗೆ ಇಲ್ಲ ಈ ಥರ ನೋಡೋಕೆ. ಫಸ್ಟ್ ಆಫ್ ಆಲ್ ಅದ್ರಾಗೂ ಇಷ್ಟು ಚಂದ ರಿಂಗ ರೋಸಸ್ ಆಡೋದಾರ. ಇಲ್ಲೈತೆ ನೋಡ್ರಿ ಪೀಕ್ ಮೇಲ್ ಕಂಟೆಂಟ. ಎಲ್ಲ ನಿಜ ಎಷ್ಟು ಫುಲ್ ಇಂಟ್ರೆಸ್ಟ್ ಇಲ್ಲ ನೋಡತ್ತಾರ ನೋಡ್ರಿ ಎಲ್ಲರೂ. ಓನರ್ಗಳು ಅಲ್ಲದಾರ, ಇವನ್ ವೋಲ್ವೋ ಸ್ಟಾಫ್ದವ್ರು. ಡ್ರೈವರ್ಸಿಗಂತೂ ಸಲ್ಯೂಟ್ ಹೇಳ್ಬೇಕು. ಯಾಕಂದ್ರೆ ನೋಡಿರಿ ಕರೆಕ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ಪೀಡು ಹಂಗೆ ಮೇಂಟೈನ್ ಮಾಡಿ ಹೊಡ್ಯಾಕತ್ತಾರ. ಅದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಹೆಂಗೈತ್ರಿ ಇನ್ನೊಂದು ಫಾರ್ಮೇಷನ್ನ 8 ಗಾಡಿ ಮಿಡ್ಲಿಗೆ ಅದಾವ, ಇನ್ನೆರಡು ಗಾಡಿ ಪ್ರದಕ್ಷಿಣೆ ಆಗತ್ತವ ಬೇಸಿಕಲಿ. ಯಾಕಂದ್ರೆ ಅದು ಮಿಡ್ಲಿಗಿರೋವು ಆ್ಯಕ್ಚುಲಿ ಲಾಜಿಕಲಿನೂ ಕರೆಕ್ಟ್ ಆಯ್ತಿದೆ. ಯಾಕಂದ್ರೆ ಮಿಡ್ಲಿಗಿರೋವು ಎಲ್ಲ ಫುಲ್ ಪವರ್ಫುಲ್ ಕ್ಯಾರೆಕ್ಟರ್ಸ್ ಹಿಸ್ಟ್ರಿದಾಗ. ಈ ಥರದ ಲೈನಪ್ ನಿಮಗೆ ಬೇರೆ ಎಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ, ಎಲ್ಲೆಲ್ಲೂ ಸಿಗಂಗೂ ಇಲ್ಲ ನಿಮಗೆ. ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಫೈನಲಿ
ಅರೌಂಡ್ 2 hours ಫೋಟೋಶೂಟ್ ಮಾಡಿ ಈಗ ವಾಪಸ್ ಬಂದು ನೋಡ್ರಿ ಗಾಡಿಗಳು ಒಂದೊಂದು ಗಾಡಿ ಬರತ್ತವ ನೋಡ್ರಿ. ಈಗ ಟೆಸ್ಟ್ ಟ್ರ್ಯಾಕಿಂದ ಫೋಟೋಶೂಟ್ ಮುಗಿಸಿ ಬರತ್ತವೆಲ್ಲ. ಈಗ ಆಲ್ರೆಡಿ 3 ಗಾಡಿ ಬಂದವ, ಇದು 4ನೇ ಗಾಡಿ. ಎಷ್ಟಾಗತ್ತೆ ಅಷ್ಟು ಕಂಪ್ಲೀಟಾಗಿ ಡೀಟೇಲ್ಡಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡೀನಿ. ವೀಡಿಯೋ ಹೆಂಗೆ ಅನ್ಸ್ತಂತಂದು ಕಮೆಂಟ್ ಸೆಕ್ಷನ್ದಾಗ ಹೇಳೋದು ಮರಿಬೇಡ್ರಿ. ಸಿಗೋಣ ಅಂತ ನೆಕ್ಸ್ಟ್ ವೀಡಿಯೋದಾಗ. ಆ್ಯಂಡ್ ಅಫ್ಕೋರ್ಸ್ ಈ ವಿಡಿಯೋ ನೀವು ಕಮೆಂಟ್ ಮಾಡಲೇಬೇಕು, ಯಾಕಂದ್ರೆ ಅಷ್ಟು ಕ್ರೇಜಿ ಸೀನ್ಸ್ ಬಂದಾವೆ ಈ ವಿಡಿಯೋದಾಗ. ಆ್ಯಂಡ್ ಇದೇನು ಗಾಡಿ ಐತಲ್ಲ 540 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಇರುವಂಥ ಗಾಡಿ, 380 ಹಾರ್ಸ್ ಪವರ್ ಇಂಜಿನ್ ಇದೆ, B8R 8 ಸಿಲಿಂಡರ್ಸ್ ಇಂಜಿನ್ ಗಾಡಿ. ನೆಕ್ಸ್ಟ್ ಲೆವೆಲ್ ಸೌಂಡ್ ನೋಡ್ರಿ, ಇಲ್ಲಿ ಏರೋಪ್ಲೇನ್ ಇಂಜಿನ್ ಸೌಂಡ್ ಬಂದ ಬರೋದು. ಸೊ ಎಸ್, ಸಿಗೋಣ ಅಂತ ನೆಕ್ಸ್ಟ್ ವೀಡಿಯೋದಾಗ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ವೋಲ್ವೋದಾಗ ಶೂಟ್ ಮುಗಿಸ್ಕೊಂಡು ನಮ್ಮ ರಾಮ್ರ ಜೊತೆಗೆ ಕಾಫಿ ಕೊಡಕ್ಕೆ ಬಂದವೆ. ಕಾಫಿ ಅಂತೂ ಅಲ್ಟಿಮೇಟ್ ಐತಿ ನೋಡ್ರಿ. ಅರ್ಧ ಲೀಟ್ರ್ ಐತಿ ಕಾಫಿ, ಲಿಟ್ರಲ್ಲಿ ಟೀನು ಅರ್ಧ ಲೀಟ್ರ್ ಕೊಟ್ರೆ ಇವರಿಗೆ. ಇಲ್ಲಿಂದ ನಾವೀಗ ಎಲೆಕ್ಟ್ರಾನಿಕ್ ಸ್ಲಿಪ್ ತನಕ ಹೋಗಿರೋದವೆ. ಇದು ಬೋನಸ್ ಸ್ಲಿಪ್ ನನಗೇನು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಬಟ್ ರಾಮ್ರೋ ಸಿಕ್ಕಾರ ಅಂತಂದು ಹಂಗೆ ಏನೋ ಒಂದು ಎಕ್ಸ್ಟ್ರಾ ಇರಲಿ ಅಂತಂದು ಮಾಡಾಕತ್ತಾನೆ. ಸೊ ಎಸ್, ಬೈ ಬಾಯ್. ಮೋಸ್ಟ್ಲಿ ಇದೇ ಲಾಸ್ಟ್ ಸ್ಲಿಪ್. ಸೊ ಬೈ ಬಾಯ್. ಇಲ್ಲಾರ ನೆಕ್ಸ್ಟ್ ಸ್ಲಿಪ್ಪಾಗೂ ಮತ್ತೆ ಬಾಯ್ ಹೇಳ್ತಾನಂತೆ. ಜೊತೆಗೆ ಗೋಬಿನೂ ತೊಗೊಂಡವಿ. ಪಕೋಡ ಇರಲಿಲ್ಲ, ಬಟ್ ಗೋಬಿ ತೊಗೊಂಡವಿ. ಪಕೋಡಾಗ ಏನೋ ಸಬ್ಸ್ಟಿಟ್ಯೂಷನ್ ಬೇಸಿಕಲಿ. ಕಾಫಿ ಕುಡಿದು ಗೋಬಿ ಮಂಚೂರಿ ತಿಂದು ವಾಪಸ್ ಮನೆ ಕಡೆ ಈಗ. ಆ್ಯಂಡ್ ನಾನು ಆ್ಯಕ್ಚುಲಿ KBS ಒಂದು ವ್ಲಾಗ್ ಮಾಡೋದು ಪ್ಲ್ಯಾನ ಇರಲಿಲ್ಲ. ನಾನು ಡೆಲಿವರಿ ಹೋಗೋದು ಬೇಡ ಅಂತಿದ್ದೆ, ಬಟ್ ನಮ್ಗೆ ವೋಲ್ವೋದಾಗ ಒಬ್ರು ಭಾಳ ಕ್ಲೋಸ್ ಫ್ರೆಂಡ್ ಅದಾರ, ಪ್ರತಾಪಣ್ಣ ಅಂತಂದು. ಅವರು ಮತ್ತು 10 ಗಾಡಿ ಅದಾವೆ, ಮಿಸ್ ಮಾಡೋಕ್ಕೆ ಹೋಗ್ಬೇಡ, ಡೆಲಿವರಿ ಭಾಳ ಚೆನ್ನಾಗದಾವೆ ಅಂತ ಹೇಳಿ. ಸೊ ಅವ್ರು ಹೇಳಿದ್ದಕ್ಕಾಗಿ ಬಂದಂಗೆ ಅವರೇ ಪರಿಚಯ ಮಾಡಿಸಿ ಕಾಂಟ್ಯಾಕ್ಟ್ ಎಲ್ಲ ಕೊಡಿಸಿ ಕರ್ಸಿದ್ದೆ. ಆ್ಯಂಡ್ ಅವ್ರಿಗೆ ನಾ ಈ ವಿಡಿಯೋದಾಗ ಥ್ಯಾಂಕ್ಸ್ ಹೇಳಿದೆ ಅಂದ್ರೆ ದೊಡ್ಡ ಮಿಸ್ಟೇಕ್ ಆಗತ್ತಿದೆ. ಆ್ಯಂಡ್ ಐ ವಿಲ್ ರಿಗ್ರೆಟ್ ಇಟ್. ಸೊ ಹಾಗಾಗಿ ಅವರಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪಣ್ಣ. ಅವರು ನೋಡ್ತಾರೆ ಇದು ವ್ಲಾಗ್, ಗೊತ್ತೈತಿ, ನೋಡಿದರೆ ಕಮೆಂಟ್ ಮಾಡಿರಿ. ಆ್ಯಂಡ್ ಎಸ್, ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ರಾಮ್ ಬ್ರೋ ಅಲ್ಟಿಮೇಟ್ ಲೆವೆಲ್ ಮನ್ಸ, ಹೆಸರಿಗೆ ತಕ್ಕಂಗೆ ರಾಮ್ ಇದ್ದಂಗೆ ನನ್ನ ಮನ್ಸ.